ವಸೂಲಾತಿಯಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರು ಅತಿ ಉತ್ಸುಕತೆಯಿಂದ ಸಾಲ ವಸೂಲಿ ಮಾಡುವುದರಿಂದ ಹೆಚ್ಚಿನ ಒಂದು ಲಾಭಾಂಶವನ್ನು ನಾವು ಈ ಬ್ಯಾಂಕಿಗೆ ತಂದುಕೊಟ್ಟಿದ್ದೇವೆ. ಇದು ಒಂದು ಹೆಮ್ಮೆಯ ವಿಷಯ, ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ಬ್ಯಾಂಕಿಗೆ ಇದು ಹೆಮ್ಮೆಯ ವಿಷಯ. ನಮ್ಮ ಬ್ಯಾಂಕಿನಲ್ಲಿ ಒಟ್ಟು 23,958 ಸದಸ್ಯರಿದ್ದು, ಸದಸ್ಯರಿಂದ ಸಂದಾಯವಾದ ಷೇರು ಬಂಡವಾಳ 11.58 ಕೋಟಿ ರೂಪಾಯಿ ಇರುತ್ತೆ. ಕಾಯ್ದಿಟ್ಟ ನಿಧಿಗಳು 49.97 ಕೋಟಿ ರೂಪಾಯಿಗಳು. ಒಟ್ಟು ಸ್ವಂತ ಬಂಡವಾಳ 61.55 ಕೋಟಿ ರೂಪಾಯಿ ಇರುತ್ತದೆ. ಠೇವಣಿ 23/3/24ಕ್ಕೆ 410.11 ಕೋಟಿ ರೂಪಾಯಿ ಠೇವಣಿ ಇರುತ್ತೆ. ನಾವು ಠೇವಣಿಗೆ ಅನುಗುಣವಾಗಿ ರೇಷಿಯೋ ಮೇಂಟೈನ್ ಮಾಡಿ ವಿತರಿಸಲಾಗಿರುವಂಥ ಸಾಲದ ಮೊತ್ತ 289.24 ಕೋಟಿ ರೂಪಾಯಿಗಳು. ಒಟ್ಟು ದುಡಿಯುವ ಬಂಡವಾಳ 482.19 ಕೋಟಿ ರೂಪಾಯಿಗಳು. ನಾನು ಆಗಲೇ ನಿಮ್ಗೆ ಹೇಳಿದಾಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಎಲ್ಲ ನಿರ್ದೇಶಕರ ಸಹಾಯದಿಂದ ನಮ್ಮ ಈ ಸರಿ ಅನುತ್ಪಾದನಾ ಆಸ್ತಿ ಅಂದರೆ NPA 4.447 ಅತಿ ಕಡಿಮೆಯಲ್ಲಿ ನಾವು ಸಾಲ ವಸೂಲಾತಿ ಯಾವ ರೀತಿ ಹೆಚ್ಚಾಗುತ್ತೆ ಆ ರೀತಿ NPA ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಆ ಪರ್ಸೆಂಟೇಜ್ ಇವತ್ತು ದಿವಸ 4.47ಕ್ಕೆ ತಂದಿದ್ದೇವೆ. ನಮ್ಮ ಒಟ್ಟು ಲಾಭ 7,54,00,000 ರೂಪಾಯಿಗಳು. ತೆರಿಗೆ ನಂತರ 5,03,00,000. ಈ ಎಲ್ಲ ವ್ಯವಸ್ಥೆಯನ್ನ ಕಳೆದ ವರ್ಷ ನಾವು ತಂತ್ರಜ್ಞಾನ ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಅಳವಡಿಸಿಕೊಂಡಿದ್ದೇವೆ. ಅದರ ಜೊತೆಗೆ ATMಗಳು ಇನ್ನೂ ಕೆಲವೇ ದಿನದಲ್ಲಿ ನಮ್ಮ ATM ವಿಶೇಷವಾದ ATM ಸಹಕಾರ ಕ್ಷೇತ್ರದಲ್ಲಿ ಒಂದು ಚಾಲೆಂಜ್ ಆಗಿರುವಂತಹ ATMಗಳಂದ್ರೆ ದುಡ್ಡನ್ನು ನೀವು ಅಲ್ಲೇ ಜಮಾ ಮಾಡಬಹುದು. ನೀವು ಬ್ಯಾಂಕಿಗೆ ಬರೋಂಥ ವ್ಯವಸ್ಥೆ ಇಲ್ಲ. ಆಗಾಗಲೇ ಮಷಿನ್ ಬಂದು ಕೂತಿವೆ. ಅದು ಇನ್ಸ್ಟಾಲ್ಮೆಂಟ್ ನಡೀತಾ ಇದೆ. ಇನ್ನೊಂದು ಕೆಲವೇ ದಿನದಲ್ಲಿ ಅವನು ಕೂಡ ನಾವು ಎಲ್ಲ ಬ್ರಾಂಚ್ಗಳಲ್ಲಿ ಕುಷ್ಟಗಿ, ಗುಡೂರು ಮತ್ತು ಇಲ್ಲಿ ಅಂದರೆ ಏಕಲ್ನಲ್ಲಿ ವಿಶೇಷವಾಗಿ ಎಕ್ಸ್ಟೆನ್ಷನ್ ಕೌಂಟರ್ನಲ್ಲಿ ಹೆಚ್ಚು ನಮ್ಮ ಸ್ಟ್ರೋಕ್ಸ್ ಇರೋದ್ರಿಂದ ಹೆಚ್ಚು ವ್ಯವಹಾರ ATM ವ್ಯವಹಾರ ಆಗೋದ್ರಿಂದ ಇಲ್ಲಿ ಕೂಡ ವಿಶೇಷ ಆಗುವಂಥ ವ್ಯವಸ್ಥೆಯನ್ನು ನಾವು ತಗೊಂಡಿದ್ದೇವೆ. ಈ ರೀತಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದ ಸಹಾಯದಿಂದ ನಿರ್ದೇಶಕರಿಂದ ಉತ್ತಮವಾದಂಥ 2023-24ಕ್ಕೆ ಒಳ್ಳೆಯ ಲಾಭಾಂಶ, ಒಳ್ಳೆಯ ಕೆಲಸಗಳನ್ನು ನಿರ್ದೇಶಕರ ಸಹಾಯದಿಂದ